ರಾಯಚೂರು ನಗರದ RR ಕಾಲೋನಿಯಲ್ಲಿರುವಂಥ ದದ್ದಲ್ ನಿವಾಸ, ಆಜಾದ್ ನಗರದ ರಾಯಲ್ ಪೋರ್ಟ್ ಅಪಾರ್ಟ್ಮೆಂಟ್ನಲ್ಲಿರುವಂಥ ಪಂಪಣ್ಣ ಫ್ಲ್ಯಾಟು, ಎರಡೂ ಕಡೆಗಳಲ್ಲಿ ಒಟ್ಟು 10 ಜನ ಇಡಿ ಅಧಿಕಾರಿಗಳಿಂದ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಮಹತ್ವದ ದಾಖಲೆಗಳನ್ನು ಅಧಿಕಾರಿಗಳು ಕಲೆ ಹಾಕ್ಕೊಂಡಿದ್ದಾರೆ. ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಹಿರಿಯ ಅಧಿಕಾರಿಗಳಿಗೆ ರವಾನೆಯನ್ನು ಮಾಡ್ತಾ ಇದ್ದಾರಂತೆ. ಗೊತ್ತಿಲ್ಲ ಯಾವ್ಯಾವ ದಾಖಲೆಗಳು ಸಿಕ್ಕಿದೆ, ಏನೇನಾಗಿದೆ ಅಂತ ಹೇಳಿ. ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಂಡಿದ್ದಾರೆ. ಬಟ್ ನನಗಿರುವಂಥದ್ದು ಒಂದೇ, ಈ ಹಿಂದೆಯೂ ಕೂಡ ಇವ್ರ ಮೇಲೆ ಹೀಗೆ ಬಂದಂಥ ಸಂದರ್ಭದಲ್ಲಿ ಇರುವಂಥದ್ದನ್ನು ಕೂಡ ಆಚೆಗೆ ತಗೊಳ್ಳಿ. ಇವ್ರು ಬಂದಾಗಲೆಲ್ಲ ಇದೇ ರೀತಿಯಾಗಿಯೇ ಆ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ, ಅಲ್ಲಿ ದುಡ್ಡು ಅವ್ಯವಹಾರ ಆಗಿರೋದು ಸುದ್ದಿಗಳು ಬರುತ್ತೆ. ಇನ್ಯಾರನ್ನೋ ಬಲಿಪಶು ಮಾಡ್ತಾರೆ, ಇನ್ಯಾರನ್ನೋ ಅಲ್ಲಿಂದ ತೆಗೆದು ಹಾಕ್ತಾರೆ. ಇವ್ರು ಮಾತ್ರ ಸುರಕ್ಷಿತರಾಗಿರ್ತಾರೆ. ಇವ್ರು ಬಂದಾಗಲೆಲ್ಲ ಅಲ್ಲಿ ಈ ರೀತಿಯಾಗಿ ಯಾಕಾಗುತ್ತೆ? ನನ್ನ ಸಹೋದ್ಯೋಗಿ ಈಗ ರಾಯಚೂರಿನಿಂದ ವಿಜಯ್ ಜಾಗಡ್ಕಲ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ದದ್ದಲ್ ಅವರು ಬಂದಾಗಲೆಲ್ಲ ಇದೇ ರೀತಿಯಾದಂತಹ ಆರೋಪಗಳನ್ನು ಈ ನಿಗಮ ಮಂಡಳಿ ಎದುರಿಸುತ್ತೆ, ಭ್ರಷ್ಟಾಚಾರದ ಆರೋಪಗಳನ್ನು. ಇನ್ಯಾರೋ ಬಲಿಪಶು ಆಗ್ತಾರೆ, ಇವರು ಸುರಕ್ಷಿತವಾಗಿರ್ತಾರೆ. ಒಂದ್ಸಲ ಹೇಳಬೇಕು ಅಲ್ಲಿ ಇಡಿ ಅಧಿಕಾರಿಗಳಿಗೆ, ಹಿಂದೆನೂ ಇಂಥದ್ದೇ ಆರೋಪ ಬಂದಿತ್ತು ಸರ್, ಇವರು ಸುರಕ್ಷಿತವಾಗಿ ಹೋಗಿದ್ರು ಅಂತ ಹೇಳಿ, ಅಲ್ವಾ ವಿಜಯ್? ಈಗೇನಾಗುತ್ತೆ ಇವತ್ತು, ಏನೇನಿದೆ ಅಲ್ಲಿ ಬೆಳವಣಿಗೆ? ನಿಜಕ್ಕೂ ಅರುಣ್, ಈಗ ನೀವು ಹೇಳಿದ ಹಾಗೆ ಈ ಹಿಂದೆ ಕೂಡ ಅವರು ನಿಗಮದ ಅಧ್ಯಕ್ಷರಾಗಿದ್ದರು. ಆಗಲೂ ಕೂಡ ನಿಗಮದಲ್ಲಿ ಭ್ರಷ್ಟಾಚಾರದ ವಾಸನೆ ಕಂಡು ಬಂದಿತ್ತು. ಆಗಲೂ ಕೂಡ ದದ್ದಲ್ ಅವರ ಹೆಸರು ಹೊರಗಡೆ ಬರಲಿಲ್ಲ. ಆದರೆ ಅಲ್ಲಿನ ಅಧಿಕಾರಿಗಳು ಏನು ಅವ್ರ ಮೇಲೆ ಕ್ರಮ ಆಗಿತ್ತು. ಈ ಬಾರಿ ಕೂಡ ದದ್ದಲ್ ಅವರು ಇಷ್ಟು ದಿನ ಮಟ್ಟಿಗೆ ಒಂದು ಮಟ್ಟದ ಸೇಫ್ಟಿಯನ್ನೇ ಇದ್ರು. ಯಾವಾಗ SIT ನೋಟಿಸನ್ನು ಕೊಡ್ತು ವಿಚಾರಣೆಗೆ, ಅದಾದ ನಂತರ ಇಡಿ ದಾಳಿಯನ್ನು ಮಾಡಿದ ನಂತರದಲ್ಲಿ ಅವ್ರಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು. ಜೊತೆಗೆ ಏನು ನಿನ್ನೆ 7 ಗಂಟೆಯಿಂದಲೂ ಕೂಡ ದದ್ದಲ್ ಅವರ ಮನೆ ತೀವ್ರ ತಪಾಸಣೆ ಮಾಡ್ತಿರುವಂಥದ್ದು. ನಾವು ದದ್ದಲ್ ಅವರ ಮನೆ ಮುಂದೆನೇ ಇರುವಂಥದ್ದು. ಈ ಮನೆಯಲ್ಲಿರ್ತಕ್ಕಂಥ 3 ಕಾರುಗಳೇನಿದೆ ಅವುಗಳನ್ನು ಕೂಡ ತೀವ್ರ ತಪಾಸಣೆಗೊಳಪಡಿಸಿ ಅದರಲ್ಲಿರ್ತಕ್ಕಂಥ ಕೆಲ ದಾಖಲೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಜೊತೆಗೆ ಈ ಮನೆಯಲ್ಲಿ ಏನು ಅವರ ಅಳಿಯಾದ ಚನ್ನಬಸವ ಅನ್ನೋಂಥವ್ರು ಇರುವಂಥದ್ದು, ಅವರನ್ನು ಕೂಡ ಏನು ತೀವ್ರ ತಪಾಸಣೆಗೆ ಒಳಪಡಿಸಿದ್ದಾರೆ. ಒಂದು ರೀತಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಕಂಪ್ಲೀಟ್ ಡ್ರಿಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ ದದ್ದಲ್ ಅವರ ಕೆಲ ಸಂಬಂಧಿಕರು ಕೂಡ ಈ ಒಂದು ಹಗರಣದಲ್ಲಿ ಭಾಗವಹಿಸಿದಾರ ಅನ್ನುವಂಥ ಅನುಮಾನಗಳು ಇರೋದ್ರಿಂದ ಅವರ ಜೊತೆ ಏನೆಲ್ಲ ಟ್ರಾನ್ಸಾಕ್ಷನ್ಗಳು ಆಗಿದೆ ಅನ್ನುವಂಥ ವಿಚಾರಗಳು, ಜೊತೆಗೆ ಆ ಒಂದು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಿರುವಂಥದ್ದು. ಈಗಾಗಲೇ ಏನು ಇಡಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳಿಗೆ ಇಲ್ಲಿರ್ತಕ್ಕಂಥ ದಾಖಲೆಯನ್ನ ಕಳಿಸ್ಕೊಟ್ಟಿದ್ದು, ಅಲ್ಲಿಂದ ಬರ್ತಕ್ಕಂಥ ಸೂಚನೆಯ ಆಧಾರದ ಮೇಲೆ ಇಲ್ಲಿ ಪರಿಶೀಲನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಪಂಪಣ್ಣ ಅನ್ನುವಂಥದ್ದು, ಅಂದ್ರೆ ದದ್ದಲ್ ಅವರ ಮಾಜಿ PA. ಈಗ ಪ್ರೆಸಿಡೆಂಟ್ ಅವರು PDO ಆಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಆ ಕೆಲಸಕ್ಕೆ ಅವರು ಹಾಜರಾಗದೆ ರಾಯಚೂರು ತಾಲೂಕ್ ಪಂಚಾಯತಲ್ಲಿ ಕೇಸ್ ವರ್ಕರ್ ಆಗಿ ಕೆಲಸ ಮಾಡ್ತಿರುವಂಥದ್ದು. ಆ ಪಂಪಣ್ಣ ಈ ಹಿಂದೆ ದದ್ದಲ್ ಅವರ PA ಆಗಿದ್ರು. ಜೊತೆಗೆ ಏನು ಅವರೊಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ರು ಕೂಡ ಆ ಶಾಸಕರ ಏನು ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ರು. ಈಗ ಅವರ ಮೇಲೆ 50 ಲಕ್ಷ ರೂಪಾಯಿಯನ್ನ ಈ ಒಂದು ಹಗರಣದಲ್ಲಿ ಪಡೆದಿದ್ದಾರೆ ಅನ್ನುವಂಥ ಆರೋಪ ಇದೆ. ಆ ಆರೋಪ ಹಿನ್ನೆಲೆ ಈಗಾಗಲೇ ಏನು ಜುಲೈ 5ರಂದು SIT ವಿಚಾರಣೆಗೂ ಕೂಡ ಒಳಗಾಗಿದ್ರು. ಅದಾದ ನಂತರ ನಿನ್ನೆ ಇಡಿ ತನಿಖೆ ಅಂದ್ರೆ ವಿಚಾರಣೆ ದಾಳಿ ಶುರುವಾಗಿರುವಂಥದ್ದು. ಅಲ್ಲಿ ಕೂಡ ಸಾಕಷ್ಟು ದಾಖಲೆಗಳು ಸಿಕ್ಕಿದೆ. ನಾವು ನಿನ್ನೆ ಏನು ಆ ಒಂದು ಮನೆಯಲ್ಲಿ ತಪಾಸಣೆ ವೇಳೆ ಅಲ್ಲಿ ಹೊರಗಡೆ ಇದ್ದಾಗ ನಿಜವಾಗ್ಲೂ ಪ್ರಿಂಟರ್ ಮಿಷನ್ಗಳನ್ನ ತೆಗೆದುಕೊಂಡು ಹೋಗೋದು, ಸ್ಕ್ಯಾನಿಂಗ್ ಮಿಷನ್ಗಳನ್ನ ತೆಗೆದುಕೊಂಡು ಹೋಗೋದು, ಅಂದರೆ ಅಲ್ಲಿರ್ತಕ್ಕಂಥ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನುವಂಥದ್ದಂತೂ ಪಕ್ಕ. ಆ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಸಮಗ್ರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಂಪಣ್ಣನಿಗೂ ಮತ್ತು ದದ್ದಲ್ ಅವ್ರಿಗೂ ಯಾವ ರೀತಿಯಾದಂತಹ ವ್ಯವಹಾರ ಈ ಹಗರಣದಲ್ಲಿ ನಡೆದಿತ್ತು ಮತ್ತು ಪಂಪಣ್ಣನ ಪಾತ್ರ ಏನು ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ದದ್ದಲ್ ಅವರ ತಲೆದಂಡ ಬಹುತೇಕ ಇವತ್ತು ಖಚಿತನ ಅನ್ನುವಂಥ ಪ್ರಶ್ನೆ ಒಂದಿದ್ರೆ, ಜೊತೆಗೆ ಪಂಪಣ್ಣನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಬಹುದಾದಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಅರುಣ್, ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಯಚೂರಿನಲ್ಲಿ ಆಗಿರುವಂಥ ಇವತ್ತಿನ ಬೆಳವಣಿಗೆಗಳು ಏನೇನಾಗುತ್ತೆ ಅನ್ನುವಂಥ ನೋಡಬೇಕು. ಒಂದು, ದದ್ದಲ್ ಅವ್ರನ್ನ ಮೊದಲು ನಿಗಮದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಇದನ್ನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿಯವರೆಗೂ ಕೂಡ ಸರ್ಕಾರ ತಲೆಗೆ ಹಾಕ್ಕೊಂಡಿಲ್ಲ ಅದನ್ನು. ಇವತ್ತು ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ.